ಇವ್ರ ಮಕ್ಕಳು ಹೋಗ್ತಾರೆ ಕೇಳ್ಬಿಡಿ ಅಧ್ಯಕ್ಷರೇ. ಇಲ್ಲ ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ, ಇವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು. ಸಗಣಿ ತಿನ್ನೋದಿಲ್ಲ, ಬರೇ ಬಡವ್ರ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು RSS ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ. ಎಲ್ಲ ನೀವು ಹೇಳ್ತೀರಾ. RSS ಶಾಖೆ ಮಕ್ಕಳಿಗೆ ತೋರಿಸ್ಬಿಡ್ರಿ, ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ. ಅಷ್ಟೇ ಅಂತ ಹೇಳಿ ನಿಮ್ಮ ಮಕ್ಕಳಿಗೆ RSS ಶಾಖೆ ಕಳಿಸ್ತಾ ಇಲ್ಲ. ನಿಮ್ಮ ಯಾವ ಸ್ಕೂಲಿಗೆ ನಿಮ್ಮ ಕುಡಿದಿರಪ್ಪ ಈಗ ಅಧ್ಯಕ್ಷ ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ, ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಯಾವ ದಲಿತ ಕಾಲೋನಿಯಲ್ಲಿ ಇವ್ರ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್. ಆಮೇಲೆ ದಲಿತ ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ, ದಲಿತ ಕಾಲೋನಿಯಲ್ಲೇ ಇರಬೇಕು. ಪಾಪ ಮುಖ್ಯವಾಗಿ ಇಲ್ಲಿ ಬರಬಾರ್ದು ಅವರು. ಎಲ್ಲ ಕಾಲೋನಿಯಲ್ಲೇ ಇರಬೇಕು. ಸದಾಶಿವನಗರ ಖರ್ಗೆ ಅವರು ದಲಿತ ಕಾಲೋನಿಯಲ್ಲೇ ನಮ್ಮ ಮಕ್ಕಳು ಸತ್ರು RSS ಶಾಖೆ ನಿಮ್ಮಂತ ಯೋಗ್ಯತೆ ಇಲ್ಲದ RSS ಬರೋದೇ ಬೇಡ. ನಿಮ್ಮಂತ ಯೋಗ್ಯತೆ ಇಲ್ಲ ಬಿಡಿ, ನಿಮಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲ. ನೀವೇ ಆಗ್ಬಿಡ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಾಳೆ ಯೋಗ್ಯತೆ ಇಲ್ಲ. ನಿಮಗೆ ಗುರುನಾರಾಯಣ ತತ್ವವನ್ನು ಕಲಿಸ್ತೀವಿ. ಬಾರಿ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಬಾರಿ ಬರೋದಿಲ್ಲ. ಬರೇ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಮಾತಾಡ್ತೀವಿ. ನೀವೇನ್ ಮಾಡಿದ್ದೀರಾ? ನೀವು ನಿಮ್ಮ ಅಪ್ಪ ಮಕ್ಕಳೆಲ್ಲ 50 ವರ್ಷ ಇದನ್ನೇ ಮಾಡಿದ್ದೀರಿ. ದಲಿತರ ಬಗ್ಗೆ ನೀವೇನ್ ಮಾಡಿದ್ದೀರಿ ಹೇಳಿ. ಎಲ್ಲಿದ್ರಪ್ಪ? ಕ್ವಿಟ್ ಇಂಡಿಯಾ ಗುಲ್ಬರ್ಗ 75 ವರ್ಷ ಗುಲ್ಬರ್ಗದಲ್ಲಿ ಏನ್ ಮಾಡಿ ಅಂತ ಗೊತ್ತಿಲ್ಲ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಾಗ ಏನ್ ಮಾಡಿದ್ರಿ? ಗುಲ್ಬರ್ಗದಲ್ಲಿ ಯುದ್ಧ ಮಾಡಿದಾಗ ಎಲ್ಲಿದ್ರಿ ಕೇಳಿ ಅಧ್ಯಕ್ಷರೇ. ಉತ್ತರ ಇಲ್ಲ, ಏನಿಲ್ಲ, ಸುಮ್ಮನೆ ಎದ್ದಿಟ್ಕೊಂಡಿಲ್ಲ ಅಷ್ಟೇ. ಗೊತ್ತಿದೆ ನೋಡ್ರಿ, ನಿಮ್ ದೇಶಭಕ್ತಿ ಎಲ್ಲ ಗೊತ್ತಿದೆ. ಅದಕ್ಕೆ ಪಟೇಲ್ ಎಲ್ಲ ಎದಿಸಿ ಸರ್ ಅದು. ನಾವು ಇಲ್ಲ, ನಾವು ಪಾರ್ಲಿಮೆಂಟ್ ಉಪಯೋಗಿಸಿಲ್ಲ. ನಾವು ಒಂದು ಪಾರ್ಲಿಮೆಂಟ್ ನಿಮ್ ಪಾಕಿಸ್ತಾನ ಅಂದ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಪಾಕಿಸ್ತಾನ ಅಂತ ಯಾಕೆ ಮತ್ತೆ ನಾವು ಒಂದು RSS ಅಂದ್ರೆ ಬಿಡಲ್ಲ ಅಂತ ಹೇಳಿ. RSS ಅಂದ್ರೆ ನಾವು ಮಾಡಿದ್ದೀರಾ? ಮಾಡಿದ್ದೀರಾ ನೀವು? ಒಂದು ಆರ್ಗನೈಸೇಷನ್ ಮಾಡಿರೋದು ಅದಕ್ಕೆ ಈ RSS ಅದರಿಂದ ಕಡತದಿಂದ ತೆಗಿಯಕ್ ಆಗಲ್ಲ. ನಾವು ಬಿಡಲ್ಲ. ಅದರಿಂದ ದಯವಿಟ್ಟು ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ಅದು ಅನ್ಪಾರ್ಲಿಮೆಂಟ್ ವರ್ಡ್ ಆಯ್ತು, ತೆಗಿಬಹುದಾಯ್ತು. ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅದು. ಅದರಿಂದ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಪರವಾಗಿರೋರು ಇವರು ಚರ್ಚೆನಲ್ಲಿ ಬರ್ತವೆ. 4% ಮುಸ್ಲಿಮರಿಗೆ ಕೊಟ್ಟಿದಾರಲ್ಲ ರಿಸರ್ವೇಶನ್. ಯಾಕೆ ಕೊಟ್ಟಿದ್ದಾರೆ ಇವರು? ಅದಕ್ಕೆ ಕೊಟ್ಟಿರೋದು. ಪಾಕಿಸ್ತಾನ ನೋಡಿದ್ರಲ್ಲ, ಪಾಕಿಸ್ತಾನ ಭಾಗ ಮಾಡಿದ್ರಲ್ಲ, ಇಂಡಿಯಾ ಪಾಕಿಸ್ತಾನ ಹೊಡೆದ್ರು, ಹೊಡೆದ್ಬಿಟ್ರು ಅವರು. ಪ್ರಧಾನಮಂತ್ರಿ ಆಗ್ಬೇಕು ಅಂತ ದೇಶ ನೋಡಿದ್ಬಿಟ್ರು ಅವರು. ದೇಶ ನೋಡಿದ್ಬಿಟ್ರು ಪಾಕಿಸ್ತಾನ ಮಾಡಿಬಿಟ್ಟು